ನಮಸ್ಕಾರ ವಿದ್ಯಾರ್ಥಿಗಳೇ, ವೀಕ್ಷಕರೇ, ನಾನು ನಾಗರಾಜ್. ನಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ CBSE ಮಕ್ಕಳಿಗೆ, SSLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಆದರೆ ನಾನು ಕೇಳಿರೋ ಪ್ರಕಾರ ಬೋರ್ಡ್ ಎಕ್ಸಾಮ್ ಅಂದ ತಕ್ಷಣ ಮಕ್ಕಳು ಹೆದರ್ತಾರೆ, ಕೆಲವ್ರಿಗೆ ಹೆದರಿಕೆ ಆಗುತ್ತೆ. ಯಾಕೆ ಹೆದರ್ತೀರಾ ನೀವು? ನೀವೊಬ್ಬರೇ ಎಕ್ಸಾಮ್ ಬರೀತಿದ್ದೀರಾ? ಇಡೀ ಕರ್ನಾಟಕದಲ್ಲಿ ಸ್ಟೇಟಲ್ಲಿ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ. ಅದರಲ್ಲಿ ನೀವು ಒಬ್ಬರಷ್ಟೇ, ನೀವು ಒಬ್ಬರೇ ಅಲ್ಲ, ಅದರಲ್ಲಿ ನೀವು ಒಬ್ಬರು. ಇಂಥ ಎಕ್ಸಾಮ್ಗಳನ್ನು ನೀವು ಭಾಳ ಬರೀಬೇಕು ನೀವು. ಅದಕ್ಕೆ ಏನಂತ ಹೇಳಿದ್ರೆ, ನೀವು ಮುಂದಿನ ತರಗತಿಗೆ ಹೋಗಲಿಕ್ಕೆ ಒಂದು ದಾರಿ ಮಾಡ್ಕೊಳ್ಳಿಕ್ಕೆ ಒಂದು ಪರೀಕ್ಷೆ ಅಷ್ಟೇ ಇದು. ಅದಕ್ಕೆ ನೀವು ಯಾರು ಹೆದರಬೇಕಾಗಿಲ್ಲ. ಯಾಕಂತ ಹೇಳಿ, ಯಾರು ಕೂತ್ಕೊಂಡು ಓದ್ತಾರೆ ಅವ್ರಿಗೆ ಯಾವುದು ಹೆದರಿಕೆ ಇರಲ್ಲ, ಯಾರು ಓದಲ್ಲ ಅವ್ರಿಗೆ ಹೆದರಿಕೆ. ಸಾಮಾನ್ಯವಾಗಿ ಹೆದರ್ತಕ್ಕಂಥವ್ರು ಇಬ್ಬರು ರೀತಿಯ ವಿದ್ಯಾರ್ಥಿಗಳು, ಎರಡು ರೀತಿ ವಿದ್ಯಾರ್ಥಿಗಳು. ಒಂದು, ನಾ ಎಲ್ಲಿ ಫೇಲ್ ಆಗ್ಬಿಡ್ತೀನೋ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿಗಳ ಒಂದು ವರ್ಗ ಆದರೆ, ಇನ್ನೊಂದು ಭಾಳ ಮಾರ್ಕ್ಸ್ ತೆಗಿತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಂದ್ಸರಿ ಹೆದರು ಬಿಡ್ತಾರೆ. ಅಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಯಾಕೆ ಅವ್ರು ಹೆದರ್ತಾರೆ ಅಂದರೆ, ಎಲ್ಲಿ ಕಡಿಮೆ ಬಂದ್ಬಿಡತ್ತೋ ಅಂತ ಕೆಲವು ಮಕ್ಕಳು ಜಾಸ್ತಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವರಿಗೆ ಎಲ್ಲಿ ಕಡಿಮೆ ಬಂದ್ಬಿಡುತ್ತೋ, ಯಾವ ಸಬ್ಜೆಕ್ಟ್ನಲ್ಲಿ ಕಡಿಮೆ ಬಂದ್ಬಿಡುತ್ತೋ ಅಂತಕ್ಕಂಥ ಒಂದು ಹೆದರಿಕೆ ಅವರಿಗಿದ್ರೆ, ಇನ್ನು ಕೆಲವರಿಗೆ ನಾ ಎಲ್ಲಿ ಫೇಲ್ ಆಗಿಬಿಡ್ತೀನೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಹೆದರಿಕೆ. ಇನ್ನು ಕೆಲವ್ರು ನೋಡ್ರಿ, ಭಾಳ ಚೆನ್ನಾಗಿ ಆರಾಮಾಗಿ ಆಟಾಡ್ಕೊಂಡು ಎಕ್ಸಾಮ್ ಬರೋರು ಇದ್ದಾರೆ. ಹೆಂಗಿದೆ ಅಂತ ಹೇಳಿದ್ರೆ, ವರ್ಷಗಂಟ್ಲೆ ಕೂತ್ಕೊಂಡು ಕೂಳು ನೀರು ಬಿಟ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಕಡೆ ಆದರೆ, ಸುಮ್ಮನೆ ಏನು ಬರೀ ಪಾಠ ಕೇಳ್ಕೊಂಡು ಸ್ವಲ್ಪ ಹೊತ್ತು ಓದ್ಕೊಂಡು ಎಕ್ಸಾಮ್ ಬರೆದವ್ರಿಗೂ ಇವ್ರಿಗೂ ಟ್ಯಾಲಿ ಮಾಡಿ ನೋಡಿದಾಗ ಸೇಮ್ ಮಾರ್ಕ್ಸ್ ಬರುತ್ತೆ. ಸೇಮ್ ಏನು, ಇವ್ರಿಗಿಂತ ಅವರೇ ಒಂದೆರಡು ಮಾರ್ಕ್ಸ್ ಜಾಸ್ತಿ ತೆಗೆದಿರ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಟೆನ್ಷನ್ ಇರಲ್ಲ, ಅವ್ರು ಆಟ ಆಡ್ಕೊಂಡು ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಅಂದರೆ ಅವ್ರಿಗೆ ಹೆದರಿಕೆ ಇರಲ್ಲ, ಭಯ ಇರಲ್ಲ. ನಾವಾಗಿ ಅದು ಮಾಡ್ಕೊಳ್ಳೋದು ಅಷ್ಟೇ, ಅದು ನಾವಾಗಿ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ವಿದ್ಯಾರ್ಥಿಗಳು ಹೆದರ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಿಂದಾಸಾಗಿ ಹೋಗಿ ಎಕ್ಸಾಮ್ ಬರೀರಿ, ಬಿಂದಾಸಾಗಿ. ನಾ ಹೇಳಿದ್ನಲ್ಲ, ಏನೂ ಇರಲ್ಲ ಕಣ್ರಿ. ನೀವು ಪರೀಕ್ಷೆ ಏನೋ ಶಾಲೆಯಲ್ಲಿ ಬರೆದಿರ್ತಿರಲ್ಲ, ಅದೇ ರೀತಿ ಪರೀಕ್ಷೆ ಇರುತ್ತೆ. ಆದರೆ ಅದನ್ನು ನಿಮ್ಮ ಶಾಲೆಯಲ್ಲಿ ಬರೆದಿರ್ತೀರಾ, ಇದನ್ನು ಬೇರೆ ಶಾಲೆಯಲ್ಲಿ ಬರೀತೀರಾ. ಅಲ್ಲಿ ಕೂತ್ಕೊಳ್ತಕ್ಕಂಥ ರೀತಿ ಅಥವಾ ರೂಮ್ಗಳು ಚೇಂಜ್ ಆಗ್ತವೆ. ಅಷ್ಟು ಬಿಟ್ಟರೆ ಸಬ್ಜೆಕ್ಟ್ ಏನು ಚೇಂಜ್ ಆಗಲ್ಲ. ಸೇಮ್ ಸಬ್ಜೆಕ್ಟು, ಅದೇ ವಿಜ್ಞಾನ, ಅದೇ ಗಣಿತ, ಅದೇ ಮ್ಯಾಥ್ಸು, ಅದೇ ಸೈನ್ಸು, ಕನ್ನಡ, ಇಂಗ್ಲೀಷ್ ಸೇಮ್ ಇರುತ್ತೆ. ನೀವು ಓದಿದ್ದೇ ಬರ್ತವೆ, ಓದ್ದೇ ಇರ್ತಕ್ಕಂಥದ್ದು ಯಾವುದು ಕೊಡಲ್ಲ. ಯಾಕೆ ಹೆದರ್ಕೋಬೇಕಾಗೆ? 3 ತಾಸು ಸಿನಿಮಾ ನೋಡ್ತೀರಾ, ಹಾಗೆ 3 ತಾಸು ಎಕ್ಸಾಮ್ ಬರೀತೀರಾ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತೀರಾ, ಇಲ್ಲ ಹಾಲ್ ಟಿಕೆಟ್ ತಗೊಂಡು ಒಳಗೆ ಹೋಗ್ತೀರಾ, ಅಷ್ಟೇ ವ್ಯತ್ಯಾಸ. ಅಷ್ಟು ಬಿಟ್ಟರೆ ಯಾವುದು ಭಯ ಇಟ್ಕೋಬೇಡಿ, ಬಿಂದಾಸಾಗಿ ಹೋಗಿ ಎಕ್ಸಾಮ್ ಬರೀರಿ. ಯಾರು ಕೂತ್ಕೊಂಡು ಓದ್ತಿರೋ ಅವರು ಜೀವನದಲ್ಲಿ ನಿಂತ್ಕೊತಾರೆ ಮುಂದೆ. ಯಾವ ಕಾರಣಕ್ಕೂ ಯಾರ ಮೇಲೂ ಅವರು ಅವಲಂಬಿತರಾಗಲ್ಲ, ಡಿಪೆಂಡ್ ಆಗಲ್ಲ. ಇವತ್ತು ಕೂತ್ಕೊಳ್ಳಿ, ಒಂದು 2-3 ತಾಸು ಕೂತ್ಕೊಳ್ಳಿ. ಒಂದು ಕಡೆ ಕೂತ್ಕೊಂಡ್ರೆ 2 ತಾಸು ಕೂತ್ಕೋಬೇಕು. ಒಂದು ಸಬ್ಜೆಕ್ಟ್ನಲ್ಲಿ 4-4 ಪಾಠ ಮುಗಿಸ್ಬೇಕು. ಅಂಥ ಒಂದು ಮನಸ್ಸು ಯಾರಿಗಿರುತ್ತೋ ಅವ್ರು ಮಾತ್ರ ಏನಾರು ಅಚೀವ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಜೀವನದಲ್ಲಿ ಯಾರು ಇವತ್ತು ಕೂತ್ಕೊಂಡು ಓದ್ತಿರೋ, ಕೂತ್ಕೊಳ್ಳೋದು ಕಲಿತಿರೋ, ಅವ್ರ ಜೀವನದಲ್ಲಿ ಮುಂದೆ ನಿಂತ್ಕೊಳ್ತಾರೆ. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಮಿಗೆ ರೆಡಿಯಾಗಿ, ಯಾವುದೇ ಭಯ ಬೇಡ, ಏನು ಬೇಡ. ನೀವು ಆರಾಮಾಗಿ ಹೇಗೆ ಟೆಸ್ಟ್ಗಳನ್ನು ಬರೀತಿದ್ರೋ, ಅರ್ಧ ವಾರ್ಷಿಕ ಎಕ್ಸಾಮ್ ಬರೆದ್ರೋ, ಅದೇ ರೀತಿ ಮೊದಲನೇ ಎಕ್ಸಾಮು ಅಷ್ಟೇ. ನಿಮಗೆ ಆ ಹವಾ ಕ್ರಿಯೇಟ್ ಮಾಡ್ತಾರೆ, ಆ ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಏನೂ ಇರಲ್ಲ, ಸುಮ್ಮನೆ ಹೆದರ್ಸ್ತಾರೆ, ಏನೂ ಇರಲ್ಲ. ಯಾವ ಹೆದರಿಕೆನೂ ಇಟ್ಕೋಬೇಡಿ. ಫಸ್ಟ್ ಕ್ಲಾಸಾಗಿ ಬಿಂದಾಸಾಗೋ ಎಕ್ಸಾಮ್ ಬರ್ದು ಬನ್ನಿ, ಏನೂ ಆಗಲ್ಲ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ರಿಸಲ್ಟ್ ಏನಾರು ಬರಲಿ, ಆ ರಿಸಲ್ಟ್ ಚೇಂಜ್ ಆದರೆ ಏನಾರು ಮಾಡೋಕ್ಕಾಗತ್ತಾ? ಏನೂ ಇಲ್ಲ. ಏನು PUC ಅಲ್ಲಿ ಯಾರು ನಿಮಗೆ ಸೀಟ್ ಕೊಡೋದಿಲ್ವಾ? ಅಥವಾ PUC ಆದಮೇಲೆ ಮತ್ತೆ ಯಾರು ನಿಮಗೆ ಸೀಟ್ ಕೊಡೋದಿಲ್ವಾ? ಏನೋ ಬೇರೆ ಬೇರೆ ಕಾಲೇಜ್ ಸಿಗತ್ತಷ್ಟೇ. ಏನು ರಿಸಲ್ಟ್ಗೋಸ್ಕರ ಓದಬೇಡಿ, ನಿಮ್ಮ ಜ್ಞಾನಾರ್ಜನೆಗಾಗಿ ಓದಿ. ನಿಮ್ಮ ಒಂದು ಜ್ಞಾನವನ್ನು, ಬುದ್ಧಿ ಮಟ್ಟವನ್ನು ಬೆಳೆಸ್ಕೊಳ್ಬೇಕು ಅಂತ ಓದಿ. ಏನಂತ ಹೇಳಿದ್ರೆ, ನೀವು ಎಷ್ಟು ಓದ್ತೀರಾ ಅಷ್ಟು ಮಾರ್ಕ್ಸ್ ಬರುತ್ತೆ, ಇದರ ಡೌಟೇ ಇಲ್ಲ. ನೀವೆಷ್ಟು ಓದ್ತೀರಾ ಅಷ್ಟು ಮಾರ್ಕ್ಸ್ ಬರುತ್ತೆ. ಕಡಿಮೆ ಬಂತ ಮತ್ತೆ ಹಾಕದಪ್ಪ ಬೋರ್ಡಿಗೆ, ಮತ್ತೆ ರಿವ್ಯಾಲ್ಯೂಷನ್ ಹಾಕಿ, ಮಾರ್ಕ್ಸ್ ಬಂದೇ ಬರುತ್ತೆ. ನೀವೇನು ಬರ್ದಿರ್ತೀರಾ, ನೀವು ಎಷ್ಟು ಓದಿರ್ತೀರಾ ಅಷ್ಟು ಮಾರ್ಕ್ಸ್ ಬಂದೇ ಬರುತ್ತೆ. ಸುಮ್ಮನೆ ಹಾಗೆ ಹೀಗೆ ಅಂತ ಸುಮ್ಮನೆ ಹವಾ ಕ್ರಿಯೇಟ್ ಮಾಡ್ತಾರೆ. ಯಾವುದು ಹೆದರಿಕೆ ಬೇಡ, ಬಿಂದಾಸಾಗಿ ಎಕ್ಸಾಮ್ ಬರೀರಿ, ಏನೂ ಆಗಲ್ಲ. ಎರಡನೇದು, ನಾನು ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಯಾವ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಮಕ್ಕಳಿಗೆ ಬೈಬೇಡಿ. ನಿನಗೇನು ಬರಲ್ಲ, ನೀವು ಫೇಲ್ ಆಗ್ತೀಯಾ, ಏನೂ ಉಪಯೋಗ ಇಲ್ಲ, ದಯವಿಟ್ಟು ಈ ಮಾತುಗಳನ್ನು ಆಡಬಾರ್ದು. ಪೇರೆಂಟ್ಸ್ ಆದವರು ಮಕ್ಕಳ ಜೊತೆ ಕೂತ್ಕೊಳ್ಬೇಕು. ಅವರು ಇನ್ನೊಂದು 1 ತಿಂಗಳು 2 ತಿಂಗಳು ಅವ್ರ ಜೊತೆ ಕೂತ್ಕೊಳ್ಳಿ. ನೀವೇನು ಮಾಡ್ತೀರಂದರೆ, ನೀವು ಓದ್ಕೋ ಅಂತ ಬೈತೀರ ಅಷ್ಟೇ. ಆದರೆ ಅವ್ರು ರಾತ್ರಿ ಹೊತ್ತು ಕೂತ್ಕೊಂಡು ಓದಬೇಕಾರೆ ನಾವು ಮಲ್ಕೊಂಡ್ಬಿಟ್ರೆ ದಯವಿಟ್ಟು ಅವ್ರಿಗೆ ನಿದ್ದೆ ಬಂದುಬಿಡುತ್ತೆ. ಅದ್ರಿಗೆ 2 ಮಾತೇ ಇಲ್ಲ. ಈ ವಯಸ್ಸೇ ಅಷ್ಟೇ, ಊಟ ನಿದ್ದೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಪೇರೆಂಟ್ಸ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರ ಜೊತೆ ಕೂತ್ಕೊಳ್ಳೋದು ಕಲಿಬೇಕು. ಕೂತ್ಕೊಳ್ಳಿ ಅವ್ರ ಜೊತೆ. ಬೆಳಿಗ್ಗೆ ಎದ್ದೇಳ್ತೀರಾ, ಅವ್ರು ಎದ್ದೇಳ್ತಾರ, ನೀವು ಎದ್ದೇಳಬೇಕು. ಅವ್ರ ಜೊತೆ ಏನು ಪಕ್ಕದಲ್ಲಿ ಕೂತ್ಕೊಳ್ಳೋದು ಬೇಡ, ಬೇರೆ ಬೇರೆ ನೀವು ಕೆಲಸ ಮಾಡ್ಕೊಳ್ಳಿ. ನನ್ನ ಜೊತೆಗಿದ್ದಾರೆ,
ನನ್ನ ಜೊತೆಗೆ ಅಪ್ಪ ಅಮ್ಮ ಇದ್ದಾರೆ ಅಂತಕ್ಕಂಥ ಮನೋಭಾವನೆ ಅವ್ರ ಹತ್ರ ಬರಬೇಕು, ಅವ್ರ ಮನಸ್ಸಿನಲ್ಲಿ ಬರಬೇಕು. ನೀವು ಹೋಗಿ ಅವ್ರಿಗೆ 10 ಗಂಟೆ ಆದರೂ ನೀವು ಓದ್ಕೋ, 11 ಗಂಟೆ ಆದರೂ ಓದ್ಕೋ ರಾತ್ರಿ ಅಂತ ಹೇಳ್ಬಿಟ್ಟು ನೀವು ಮಲ್ಕೊಳ್ಳಿಕ್ಕೆ ಹೋದರೆ ಅವ್ರಿಗೂ ನಿದ್ದೆ ಬರುತ್ತೆ. ಇದು ಯಾವ ನ್ಯಾಯ? ಮಕ್ಕಳ ಜೊತೆಗೆ ನಾವು ಇದ್ದೀವಿ ಅನ್ನೋದು ಇದು ಮಕ್ಕಳಿಗೆ ಅಪ್ಪ ಅಮ್ಮ ಇದ್ದಾರೆ ಅಂತಕ್ಕಂಥ ಮನೋಭಾವನೆ ಅವ್ರಿಗೆ ಬರಬೇಕು. ಅದಕ್ಕೋಸ್ಕರ ನೀವು ಎಲ್ಲ ಕೆಲಸ ಬಿಟ್ಕೊಂಡು ಮಕ್ಕಳು ಯಾವಾಗ ಓದ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, SLC ವಿದ್ಯಾರ್ಥಿಗಳಾಗಲಿ, CBSE ವಿದ್ಯಾರ್ಥಿಗಳಾಗಲಿ, PU ವಿದ್ಯಾರ್ಥಿಗಳಿಗೆ ಅವ್ರ ಜೊತೆಗೆ ನೀವು ಕೂತ್ಕೊಳ್ಬೇಕು. ಅದು ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಬೆಳಗಿನ ಜಾವ ಆಗಿರ್ಬೋದು. ದಯವಿಟ್ಟು ನೀನು ಓದು, ನಾನಿದ್ದೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಡಿ. ನಿಜವಾಗ್ಲೂ ಏನೂ ಆಗಲ್ಲ. ಯಾವುದೇ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ದಯವಿಟ್ಟು ನೀವು ಫೇಲ್ ಆಗ್ತೀಯಾ ಈ ಮಾತೇ ಬರಬಾರ್ದು. ಅವರಿಗೆ ಪಾಸಿಟಿವ್ ಎನರ್ಜಿ ಕೊಡ್ಬೇಕು ನಾವು. ನೀವು ಪಾಸ್ ಆಗ್ತಿರ್ಕಂಡ್ರಯ್ಯ, ಯಾರೂ ಫೇಲ್ ಆಗಲ್ಲ. ನೀವು ಚೆನ್ನಾಗಿ ಓದಿದ್ರೆ ಯಾಕೆ ಫೇಲ್ ಆಗ್ತೀರಾ? ನಾನು ಹೇಳ್ತೀನಿ ನೋಡಿ, ಯಾರು ಲೋ ಅಚೀವರ್ಸ್ ಇದ್ದೀರಾ, ನಾನು ಫೇಲ್ ಆಗ್ತೀನಿ ಅಂತ ಯಾರು ಅಂದ್ಕೊಂಡಿದ್ದೀರಾ, ಯಾರು ನಿಮ್ಗೆ ಅಂದಿದ್ದಾರೆ, ದಯವಿಟ್ಟು ಅದನ್ನು ಮನಸ್ಸಿಂದ ತೆಗೆದಾಕ್ಬಿಡಿ. ನೀವು ಯಾವ ಕಾರಣಕ್ಕೂ ಫೇಲ್ ಆಗಲ್ಲ, ಪಾಸ್ ಆಗೇ ಆಗ್ತೀರಾ. ನೀವು ಚೆನ್ನಾಗಿ ಓದಿ ಅಷ್ಟೇ. ನೀವು ಓದ್ಕೊಂಡ್ರೆ ಪಾಸ್ ಆಗ್ತೀರಾ. ಸುಮ್ಮನೆ ಪಾಸ್ ಆಗ್ತೀನಿ ಅಂದರೆ ಪಾಸ್ ಯಾರೂ ಆಗಲ್ಲ. ದಯವಿಟ್ಟು ಅದೊಂದು ಮಾಡಿ. ಇನ್ನೊಂದು, ಇನ್ನು ಕೆಲವರು ನೀವು TV ಮತ್ತು ಮೊಬೈಲು ದಯವಿಟ್ಟು ಎಲ್ಲ ದೂರ ಇಸ್ಬಿಡಿ. ಯಾವ ಕಾರಣಕ್ಕೂ ಇದನ್ನು ನೀವು ಕೈಯಲ್ಲಿ ಇಟ್ಕೊಳ್ಬಾರ್ದು. ಮೊಬೈಲ್ ಆಗಲಿ ಯಾವ ಕಾರಣಕ್ಕೂ ನೀವು ಯೂಸ್ ಮಾಡೋ ಹಾಗಿಲ್ಲ. ನಾವು ದೇವರಿಗೆ ಹರಕೆ ಕೊಡ್ತೀವಲ್ವಾ, ಒಂದು ಬಲಿ ಕೊಡಬೇಕಲ್ವ, ಕುರಿ ಕೋಳಿ ಬಲಿ ಕೊಡ್ತೀವಿ. ಹಾಗೆ ನೀವು ಬಲಿ ಕೊಡಿ, ನಿದ್ದೆ ಬಲಿ ಕೊಡಿ, ಊಟ ಬಲಿ ಕೊಡಿ. ಫಸ್ಟ್ ಏನಂದರೆ ಮೊಬೈಲ್ ಬಲಿ ಕೊಡಿ. ನೀವು ಮೊಬೈಲ್ ಬಿಟ್ಬಿಡ್ಬೇಕು, ಅದನ್ನು ಬಲಿ ಕೊಡಿ. ನೀವು ನಿದ್ದೆ ಜಾಸ್ತಿ ಮಾಡಿದರೆ ಓದೋಕ್ಕಾಗಲ್ಲ. ಮೊದಲು ಊಟ ಕಡಿಮೆ ಮಾಡಿ. ರಾತ್ರಿ ಹೊತ್ತು ಊಟ ಕಡಿಮೆ ಮಾಡಿ. ಊಟ ಮಾಡಬೇಡಿ ಅಂತ ಹೇಳ್ತಲ್ಲ, ಊಟ ಕಡಿಮೆ ಮಾಡಿದರೆ ನಿದ್ದೆ ಬರೋಲ್ಲ. ಎಷ್ಟು ಹೊತ್ತು ಆಗುತ್ತೋ ಅಷ್ಟು ಹೊತ್ತು ಓದ್ಬೋದು. ಅದಕ್ಕೋಸ್ಕರ ಊಟ, ನಿದ್ದೆ ಮತ್ತು ನಾನು ಹೇಳಿದ್ದು ಮೊದಲು ಮೊಬೈಲ್, ಇದನ್ನು ಬಲಿ ಕೊಟ್ಟರೆ ಅಂದರೆ ಅರ್ಥ ಸ್ವಲ್ಪ ದಿನ ಬಿಟ್ಬಿಟ್ರೆ ನೀವು ಯಾವ ಕಾರಣಕ್ಕೂ ನೀವು ಏನು ಅಂದ್ಕೊಂಡಿದ್ರೆ ಅಷ್ಟು ಮಾರ್ಕ್ಸ್ ತೆಗಿತೀರ. ಇನ್ನು ಕೆಲವೇ ದಿನಗಳು ಮಾತ್ರ ವಿದ್ಯಾರ್ಥಿಗಳು ಸ್ವಲ್ಪ ಮನಸ್ಸು ಮಾಡಿ. ನೀವು ಎಲ್ಲೆಲ್ಲೋ ಮನಸ್ಸು ಕೊಡ್ತಿರಲ್ಲ, ಅದೆಲ್ಲ ಬಿಟ್ಬಿಡಿ. ನಿಮ್ಮ ಕೈಯಲ್ಲಿ ದಯವಿಟ್ಟು ಬುಕ್ಸ್ ಮಾತ್ರ ಇರಬೇಕು. ಏನೇನೋ ಹಿಡ್ಕೊಂಡಿದ್ರಲ್ಲ ಮನಸ್ಸಿನಲ್ಲಿ, ಅದನ್ನೆಲ್ಲ ಬಿಟ್ಟಾಕಿ ಕೈಯಲ್ಲಿ ಪುಸ್ತಕ ಹಿಡ್ಕೊಳ್ಳಿ. ಏನೂ ಆಗಲ್ಲ, ಫಸ್ಟ್ ಕ್ಲಾಸ್ ಪಾಸ್ ಆಗ್ತೀರಾ. ನೀವು ಅಂದ್ಕೊಂಡಿದ್ದೆ ನೀವು ಅಚೀವ್ ಮಾಡ್ತೀರಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮೊದಲು ಓದೋದನ್ನು ಕಲೀರಿ. ಒಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಎಲ್ಲ ಮಕ್ಕಳು ಮೊಬೈಲ್ನ ಭಾಳ ಯೂಸ್ ಮಾಡ್ತಾ ಇದ್ದೀರಾ. ನೀವು ಓದೋದಕ್ಕಷ್ಟೇ 5 ನಿಮಿಷ 10 ನಿಮಿಷ ಅಷ್ಟೇ ಯೂಸ್ ಮಾಡಿ. ಇನ್ನು ಯಾವ ಕಾರಣಕ್ಕೂ ಮೊಬೈಲ್ ಹತ್ರ ಬರಬೇಡಿ. ಇನ್ನೊಂದೇನು ಗೊತ್ತಾ, ಎಕ್ಸಾಮ್ನಲ್ಲಿ ನಾವು ಹೇಗೆ ಬರೀಬೇಕು ಅಂತ ಗೊತ್ತಿರಬೇಕು. ನೀವು ಕೆಲವರು ಪೇಜ್ ಗಂಟಲೆ ಬರೆದು ಬಿಡ್ತೀರಾ, ಯಾವ ಮಾರ್ಕ್ಸು ಬರಲ್ಲ ನಿಮಗೆ. ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಒಂದು ಕ್ವಶನ್ಗೆ? 2 ಮಾರ್ಕ್ಸಿಗೆ ಗಾದೆ ಮಾತಿರುತ್ತೆ. ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ, ಕನ್ನಡದಲ್ಲಿ ಆಗಿರ್ಬೋದು, 2 ಮಾರ್ಕ್ಸಿಗೆ ಗಾದೆ ಮಾತಿರುತ್ತೆ. 1 ಪೇಜ್ ಗಂಟಲೆ ಉತ್ತರ ಬರೀತೀರಾ. ಎಷ್ಟು ಬರಿಬೇಕು ಅಷ್ಟೇ ಬರಿಬೇಕು. ನಾನು ಸುಮಾರು ಸರಿ ನೋಡಿದ್ದೀನಿ, ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಅತಿ ಆಸೆ ಗತಿಗೇಡು ಅಂತ ಒಂದು ನಾನು ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟರೆ ಅದು ಎಷ್ಟು ಬರಿಬೇಕು? ಒಂದು 5 ರಿಂದ 6 ಸಾಲ 7 ಸಾಲ ಅಷ್ಟೇ ಬರಿಬೇಕು. ಅದನ್ನು ಬಿಡ್ತಾರೆ ಮಕ್ಕಳು. ಅದಕ್ಕೆ ಕಥೆನೇ ಬರೆದ್ಬಿಡ್ತಾರೆ, ಒಂದು ಕಥೆನೇ ಬರೆದ್ಬಿಡ್ತಾರೆ. ಅದಕ್ಕೆ ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ, ಒಂದು ಕೋಳಿ ಸಾಕಿದ್ದ. ಆ ಕೋಳಿ ದಿನ ಬಂಗಾರದ ಮೊಟ್ಟೆ ಇಡ್ತಾ ಇತ್ತು. ಅದನ್ನು ಒಂದಿನ ಎಷ್ಟು ಬಂಗಾರದ ಮೊಟ್ಟೆ ಭಾಳ ಇರ್ಬೋದು ಅಂತ ಆ ಕೋಳಿನೇ ಕೊಯ್ದ, ಅದರಲ್ಲಿ ಮೊಟ್ಟೆನೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಎಂಡ್ ಮಾಡ್ತಾರೆ. ಒಂದು ಪೇಜ್ ಗಂಟಲೆ ಬರೆದಿರ್ತಾರೆ. ಆ ರೈತನಿಗೆ ಬಂಗಾರದ ಮೊಟ್ಟೆ ಸಿಗಲಿಲ್ಲ, ನಿಮಗೆ ಮಾರ್ಕ್ಸ್ ಬರಲಿಲ್ಲ. ಯಾಕೆ ಬೇಕ್ರಿ ಅದು? ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್ ಕೇಳಿದರೆ 5-6 ಸಾಲ ಬರೀಬೇಕು. 4 ಮಾರ್ಕ್ಸ್ ಕೇಳಿರ್ತಾರೆ, 2 ಸಾಲ ಬರೀತೀರಾ. ಸೊ ಯಾಕೆ ಬರೀಬೇಕು ಆನ್ಸರ್, ಅದು ಬಹಳ ಮುಖ್ಯ. ಮೊದಲು ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನು ಕೇಳಿದ್ರೆ ಅಷ್ಟೇ ಉತ್ತರ ಬರೀರಿ. ಪೇಜ್ ಗಂಟಲೆ ಬರೀಬೇಕು. ಯಾವುದಕ್ಕೆ ಬರೀಬೇಕು? 10 ವಾಕ್ಯ, ಪ್ರಬಂಧ, ಇದಕ್ಕೆಲ್ಲ ಬರಿತಾ ಹೋಗ್ಬೇಕು ಜಾಸ್ತಿ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳು. ಪರೀಕ್ಷೆ ಅಂದರೆ ಮಕ್ಕಳೇ ನೀವು ಒಬ್ಬರಿಗೆ ಅಲ್ಲ, ಇದು ಶಾಲೆಗೆ ರಿಸಲ್ಟ್. ನೀವು ಒಬ್ಬರಿಗೆ ರಿಸಲ್ಟ್ ಅಲ್ಲ, ಟೀಚರ್ಸ್ಗೂ ರಿಸಲ್ಟ್, ಇದು ಪೇರೆಂಟ್ಸ್ಗೂ ರಿಸಲ್ಟ್. ಆದ್ದರಿಂದ ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಒಟ್ಟು ಯಾವ ರೀತಿ ಬರೀಬೇಕು ಎಕ್ಸಾಮ್ನ, ಯಾವ ರೀತಿ ನಾನು ಪಾಸ್ ಮಾಡಬೇಕು, ಅದನ್ನು ಯಾವ ರೀತಿ ನಾನು ದಾರಿ ಹುಡ್ಕೊಳ್ಬೇಕು ನೆಕ್ಸ್ಟ್, ಅದಕ್ಕೆ ಮಾತ್ರ ರೆಡಿಯಾಗಿ. ವಿದ್ಯಾರ್ಥಿಗಳೇ, ಒಳ್ಳೆ ಮಾರ್ಕ್ಸ್ ತೆಗಿರಿ. ಜಾಸ್ತಿ ಮಾರ್ಕ್ಸ್ ಬಂತು ಅಂದರೆ 108 ದಾರಿ. ಒಂದ್ಸರಿ ಡೋರ್ ಓಪನ್ ಅಲ್ಲಿ ನೀವು ಒಂದ್ಸರಿ ಆ ಡೋರ್ ಒಳಗೆ ಹೋದ್ರಿ ಅಂದರೆ, ಒಂದ್ಸರಿ ಅದು ಪಾಸ್ ಆದ್ರಿ ಅಂದರೆ, ಆ ದಾರಿ ಒಳಗೆ ಹೋದ್ರಿ ಅಂದರೆ ನಿಮ್ಗೆ ಯಾವ ಅಡೆತಡೆಗಳು ಇರೋದಿಲ್ಲ. ಹೆಚ್ಚಿಗೆ ಮಾರ್ಕ್ಸ್ ತೆಗಿರಿ. ಬೇರೆ ಬೇರೆ ಕಾಲೇಜ್ನವರೇ ಬಂದ್ಬಿಟ್ಟು ನಿಮಗೆ ಫ್ರೀ ಸೀಟ್ ಕೊಡ್ತಾರೆ. ಹೆಚ್ಚಿಗೆ ಮಾರ್ಕ್ಸ್ ತೆಗಿತಕ್ಕಂಥ ಪ್ರಯತ್ನವನ್ನು ಮಾಡಿ. ಜಾಸ್ತಿ ಆತ್ಮವಿಶ್ವಾಸ ಇರಬೇಕು, ಅತಿಯಾದ ವಿಶ್ವಾಸ ಇರಬಾರ್ದು. ಅತಿಯಾದ ವಿಶ್ವಾಸ ಇರಬಾರ್ದು, ನಿಮ್ಮಲ್ಲಿ ಆತ್ಮವಿಶ್ವಾಸ ಮಾತ್ರ ಇರಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟು ದಿನ ಏನು ಕೆಲವೊಂದು ಸ್ವಲ್ಪ ದಿನ ಇದೆ, ಇನ್ನು ಕೆಲವರಿಗೆ 15-20 ದಿನ, ಇನ್ನು ಕೆಲವರಿಗೆ 1 ತಿಂಗಳು ಅಷ್ಟೇ ಇದೆ. ದಯವಿಟ್ಟು ಆ 1 ತಿಂಗಳನ್ನ, ಅಷ್ಟು ದಿನಗಳನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಯಾರು ಫೇಲ್ ಆಗೋದಿಲ್ಲ, ಫಸ್ಟ್ ಕ್ಲಾಸ್ ಪಾಸ್ ಆಗ್ತೀರಾ. ಆಲ್ ದ ಬೆಸ್ಟ್.